ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಅಕ್ಕಿನ ನೆನೆಸೋದು ರುಬ್ಬೋದು ಯಾವುದು ಕೂಡ ಟೆನ್ಷನ್ ಇಲ್ಲದೆ ಈ ರೀತಿ ಎರಡು ಪದಾರ್ಥನ ಯೂಸ್ ಮಾಡಿಕೊಂಡು ಕ್ರಿಸ್ಪಿ ಆದಂಥ ದೋಸಾನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನ್ರಿ. ಈ ದೋಸಾ ರೆಸಿಪಿನ ಒಮ್ಮೆ ನೀವು ಮಾಡಿದ್ರಿ ಅಂದ್ರೆ ಒಮ್ಮೆ ಇದರ ರುಚಿ ನೋಡಿದ್ರಿ ಅಂದ್ರೆ ಬೇರೆ ಯಾವ ದೋಸಾನೂ ನೀವು ಟ್ರೈ ಕೂಡ ಮಾಡೋದಿಲ್ಲ. ಅಷ್ಟೊಂದು ಸಿಂಪಲ್ ಆಗಿ ಐತಿ ಮಾಡೋದು, ಟೇಸ್ಟು ಅಮೇಝಿಂಗ್ ಅಂತಲೇ ಹೇಳ್ಬೋದು. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ಒಂದು ರುಬ್ಬುವಂಥ ಟೆನ್ಷನ್ ಇಲ್ಲದೆ ದೋಸಾನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಈ ಒಂದು ಹೆಲ್ದಿ ಆದಂಥ ರೆಸಿಪಿನ ಮಾಡೋಕೆ ಒಂದು ಪಾತ್ರೆನ ತೊಗೊಂಡೇನ್ರಿ. ಆ ಪಾತ್ರೆಗೆ ನಾನು ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಬಾಂಬೆ ರವಾನ ತೊಗೊಳಕತ್ತೇನ್ರಿ. 2 ಕಪ್ ಬಾಂಬೆ ರವೆ ಮತ್ತು ಸೇಮ್ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ಹಸಿ ಕಡ್ಲಿ ಹಿಟ್ಟನ್ನ ತೊಗೊಳಕತ್ತೇನ್ರಿ. ಇವೆರಡೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ರವೆ ಮತ್ತು ಕಡ್ಲಿ ಹಿಟ್ಟು ಇದ್ರೆ ಸಾಕು, ಸೂಪರ್ ಆದಂಥ ಕ್ರಿಸ್ಪಿ ಆದಂಥ ದೋಸೆ ರೆಡಿ ಆಗುತ್ತೆ. ಈ ದೋಸೆಗೆ ಏನೂ ಸೋಡಾ ಮೊಸರು ಹಾಕಬೇಕನ್ನೋ ಯಾವುದೇ ಟೆನ್ಷನ್ ಇಲ್ಲ. ಇವಾಗ ನೋಡ್ರಿ ಯಾವ ಕಪ್ನಾಗ ರವೆ ಮತ್ತು ಕಡ್ಲಿ ಹಿಟ್ಟನ್ನ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ 2.5 ಕಪ್ ಆಗುವಷ್ಟು ನಾನಿಲ್ಲೇ ನೀರನ್ನ ತೊಗೊಳಕತ್ತೇನ್ರಿ. ನೀವು ಇನ್ನೊಂದು ಅರ್ಧ ಕಪ್ ಬೇಕಾದರೂ ಹೆಚ್ಚಿಗೆ ಯೂಸ್ ಮಾಡ್ಕೊಳ್ಬೋದು. ಇವಾಗ 2.5 ಕಪ್ ನೀರನ್ನ ಹಾಕಿ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಡ್ಲಿ ಹಿಟ್ಟು, ರವೆ ಮತ್ತು ನೀರು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿಂದ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು 4 ರಿಂದ 5 ಗಂಟೆ ನೆನೆಯೋದಕ್ಕೆ ಇಡಬೇಕಾಗ್ತೈತಿ. ನಾವು ಬೆಳಗ್ಗೆ ಈ ದೋಸೆನ ಮಾಡೋದಾದ್ರೆ ರಾತ್ರಿನ ನೆನೆಸಿ ಇಡಬೇಕು, ಅಥವಾ ನೀವು ಸಾಯಂಕಾಲ ಮಾಡೋದಾದ್ರೆ ಬೆಳಗ್ಗೆನ ನೆನೆ ಹಾಕಬೇಕು. ನೋಡ್ರಿ ಇವಾಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಈ ರವೆ ಮತ್ತು ಕಡ್ಲಿ ಹಿಟ್ಟಿನ ಮಿಶ್ರಣನ ಒಂದು 5 ಗಂಟೆ ಬಿಟ್ಟು ನೋಡಾಕತ್ತೇನಿ. ನೋಡ್ರಿ ಈ ರೀತಿ ನೆನೆದಿರಬೇಕು. ಇವಾಗ ಮೇಲೆ ನಿಂತಿರೋ ನೀರನ್ನೇನು ಸಪ್ರೇಟ್ ಮಾಡ್ಕೊಳ್ಳೋದು ಬೇಡ. ಹಾಗೆ ಇದನ್ನು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಒಂದು 3 ರಿಂದ 4 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರ್ರಿ. ನೋಡ್ರಿ ಇವಾಗ ಹಿಟ್ಟು ರವೆ ಪೂರ್ತಿಯಾಗಿ ನೆಂದೈತಿ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಉಪ್ಪನ್ನು ಸೇರಿಸ್ಕೊಂಡಾಗಿಂದ ಇನ್ನೊಂದು ಸರ್ತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೀವು ಬಾಂಬೆ ರವೆ ಬದಲಿಗೆ ಬೇಕಿದ್ರೆ ಚಿರೋಟಿ ರವೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಚಿರೋಟಿ ರವೆ ಯೂಸ್ ಮಾಡಿಕೊಂಡ್ರೆ ಈ ದೋಸೆ ರೆಸಿಪಿ ಇನ್ನೂ ಸೂಪರಾಗಿ ಬರ್ತೈತ್ರಿ. ನೋಡ್ರಿ ಇವಾಗ ನಾನು ದೋಸೆ ಕನ್ಸಿಸ್ಟೆನ್ಸಿ ಒಳಗೆ ಈ ಹಿಟ್ಟನ್ನು ರೆಡಿ ಮಾಡ್ಕೊಳಕತ್ತೇನಿ. ಅದಕ್ಕಾಗಿ ಸ್ವಲ್ಪ ಇದು ಗಟ್ಟಿ ಅನ್ಸಾತೈತಿ. ಅದಕ್ಕೆ ಇನ್ನೊಂದು ಅರ್ಧ ಕಪ್ನಷ್ಟು ನಾನಿಲ್ಲೇ ನೀರನ್ನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ಇರಬೇಕು. ಇವಾಗ ಇದು ರೆಡಿ ಆಯಿತು. ಈ ಕಡೆ ಸ್ಟವ್ ಮೇಲೆ ದೋಸೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವ ಕಾದಿಂದ ಅದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ದೋಸೆನ ಹಾಕ್ಕೊಳ್ಬೇಕ್ರಿ. ಪ್ರತಿ ದೋಸೆನೂ ಹಾಕೊಳ್ಳುವಾಗೂ ಅಷ್ಟೇ ಸ್ವಲ್ಪ ದೋಸೆ ತವಾಕ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಈ ದೋಸೆನ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಇಲ್ಲೇ ಕಡ್ಲಿ ಹಿಟ್ಟನ್ನ ಹಾಕಿರೋದ್ರಿಂದ ಇದು ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದ್ರೆ ತುಂಬ ಅಂದರೆ ತುಂಬಾ ಈಸಿಯಾಗಿ ದೋಸೆ ಬರ್ತೈತ್ರಿ. ನೋಡ್ರಿ ಇವಾಗ ನಾನು ಕೂಡ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ದೋಸೆನ ಮಾಡ್ಕೊಳಕತ್ತೇನಿ. ಈ ರೀತಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಎಣ್ಣೆನಾಗಲಿ ಬೆಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ಅಪ್ಲೈ ಮಾಡಿಬಿಟ್ಟು ಈ ದೋಸೆನ ಬೇಯಿಸ್ಕೊಳ್ಬೇಕು. ನೋಡ್ರಿ ಈ ರೀತಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ದೋಸೆ ತವಾನ ತಿರುತ್ತಾ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ಸುತ್ತ ಎಲ್ಲ ಪೂರ್ತಿ ಕ್ರಿಸ್ಪಿಯಾಗಿ ಬೆಂದು ಈ ರೀತಿ ಆಗ್ತೈತಿ. ನೀವು ನೋಡತ್ತಿರ್ಬೋದು ಸ್ವಲ್ಪ ಕೂಡ ದೋಸೆ ತವೆಗಾಗಲಿ ಸ್ಪೂನ್ಗಾಗಲಿ ಅಂಟ್ತಾ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಬಂದೈತಂಥೇಳಿ ನೋಡ್ರಿ. ಕಲರ್ ಕೂಡ ಎಷ್ಟು ನೀಟಾಗಿ ಬಂದೈತಂಥೇಳಿ ಸ್ವಲ್ಪ ನಾವು ಸಕ್ಕರೆ ಕೂಡ ಯೂಸ್ ಮಾಡಿಲ್ಲ, ಆದರೂ ಕಲರು ಎಷ್ಟು ಪರ್ಫೆಕ್ಟಾಗಿ ಬಂದೈತಂಥೇಳಿ. ಈ ದೋಸೆನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಯಾವುದೇ ರೀತಿಯಾದಂಥ ಅಕ್ಕಿನಾಗಲಿ ಬೇಳೆನಾಗಲಿ ನೆನೆ ಹಾಕಬೇಕನ್ನೋ ಟೆನ್ಷನ್ ಇಲ್ಲ, ಅಥವಾ ರುಬ್ಬೇಕನ್ನೋ ಜಂಜಾಟ ಇಲ್ಲದೆ ಈ ದೋಸೆನ ಒಂದು ಸರ್ತಿ ಟ್ರೈ ಮಾಡಿರಿ. ನೋಡ್ರಿ ಇಲ್ಲೇ ನಾನು ಇನ್ನೊಂದು ದೋಸೆನ ಮಾಡಿ ತೋರ್ಸಾಕತ್ತೇನಿ. ಪ್ರತಿ ದೋಸೆ ಮಾಡ್ಕೊಳ್ಳುವಾಗೂ ಅಷ್ಟೇ ದೋಸೆ ತವಾಕ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಈ ರೀತಿ ದೋಸೆನ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ ಈ ರೀತಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಮತ್ತೆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಉರಿನ ಪೂರ್ತಿ ಹೈ ಫ್ಲೇಮ್ ಮಾಡಿಕೊಂಡು ಈ ದೋಸೆನ ನೀಟಾಗಿ ಸುತ್ತ ಎಲ್ಲ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆದಂಥ ಕಡ್ಲಿ ಹಿಟ್ಟು ಮತ್ತು ರವಾನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ಮಕ್ಕಳ ಟಿಫಿನ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಇನ್ಸ್ಟಂಟಾಗಿ ಈ ರೆಸಿಪಿನ ರುಬ್ಬುವಂಥ ಜಂಜಾಟ ಇಲ್ಲದೆ ನೀವು ಒಮ್ಮೆ ಟ್ರೈ ಮಾಡಿರಿ.
ಈ ದೋಸೆನ ನಾವು ಯಾವಾಗ ತಿಂತೇವಲ್ಲ ಅವಾಗನೇ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದನ್ನು ಮಾಡಿಟ್ರೆ ಇದು ಪೂರ್ತಿ ಮೆತ್ತಗೆ ಆಗಿಬಿಡ್ತೈತಿ. ತಿನ್ನುವಾಗಲೇ ಮಾಡಿಕೊಂಡ್ರೆ ಇದು ಕ್ರಿಸ್ಪಿನೆಸ್ಸು ಹಾಗೆ ಇರ್ತೈತಿ. ನೀವು ನೋಡತ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಅಂಥೇಳಿ. ಈ ದೋಸೆ ಪೂರ್ತಿಯಾಗಿ ತಣ್ಣಗೆ ಆಗಿಂದ ಇದ್ರ ಕ್ರಿಸ್ಪಿನೆಸ್ ಎಲ್ಲ ಹೋಗಿಬಿಡ್ತೈತಿ. ಅದಕ್ಕಾಗಿ ನಾವು ಯಾವಾಗ ಇದನ್ನು ನಾಷ್ಟ ಮಾಡ್ತೇವಲ್ಲ ಅವಾಗನೇ ಈ ದೋಸೆನ ಮಾಡ್ಕೊಳ್ಬೇಕು. ನೋಡತ್ತಿರ್ಬೋದು ನೀವು ಈ ದೋಸೆ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ನೋಡ್ರಿ ಇವಾಗ ನಾನು ಪುಟ್ಟ ದೋಸೆನ ಮಾಡಿ ತೋರ್ಸಾಕತ್ತೇನೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಇದ್ರೆ ಅವ್ರಿಗೆ ಇನ್ಸ್ಟಂಟಾಗಿ ಈ ರೆಸಿಪಿನ ಒಮ್ಮೆ ಮಾಡಿಕೊಡ್ರಿ. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ರೀ. ಕೆಲವೊಬ್ಬರಿಗೆ ಈನೋನಾಗಲಿ ಸೋಡಾನಾಗಲಿ ಯೂಸ್ ಮಾಡಿಕೊಂಡು ದೋಸೆನ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲ. ಅಂಥವ್ರು ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು. ಟೇಸ್ಟು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಈ ದೋಸೆನ ಮಾಡ್ಕೊಂಡು ತಿಂದ್ರೆ ಹೊಟ್ಟೆ ಉಬ್ಬೋದು ಮತ್ತು ಎದೆ ಉರಿ ಆ ರೀತಿ ಯಾವ ಸಮಸ್ಯೆನೂ ಇರೋದಿಲ್ಲ. ಅಕ್ಕಿ, ಬೇಳೆ, ಉದ್ದು ಯಾವುದನ್ನು ಕೂಡ ಯೂಸ್ ಮಾಡದೆ, ಮೊಸರನ್ನು ಕೂಡ ಯೂಸ್ ಮಾಡದೆ ಕೇವಲ 2 ಪದಾರ್ಥನ ಯೂಸ್ ಮಾಡಿಕೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.